ಸೇಡಂನ ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ಏನೊಬ್ಬ ಕಾರ್ಮಿಕ ತೀರ್ಕೊಂಡ್ರೆ ಒಂದು ನಾಯಿ ನರಿಗಳ ಹಾಗೆ ಎಳ್ಕೊಂಡು ಹೋಗಿದ್ದಾರೆ ಅವನಿಗೆ. ಇದು ಗುಲ್ಬರ್ಗ ಜಿಲ್ಲೆ ಅಂತ ಜಾಗದಲ್ಲಿ ಇದು ಆಗಬಾರ್ದಾಗಿತ್ತು. ಇದು ನಾವೆಲ್ಲರೂ ತಲೆ ತಗ್ಗಿಸುವಂಥ ಕೆಲಸ ಇದೆ. ಒಬ್ಬ ಕಾರ್ಮಿಕನಿಗೆ ನಾಯಿ ನರಿ ಹಾಗೆ ಎಳ್ಕೊಂಡು ಹೋಗೋದು ಸತ್ತರೆ ಈ ಥರ ಆಗಬಾರ್ದಾಗಿತ್ತು. ಮತ್ತು ಇನ್ನೊಂದು ಭಾಳ ಖೇದಕರ ಸಂಗತಿ ಅಂದರೆ ಇದು ಮ್ಯಾನೇಜ್ಮೆಂಟ್ ಶ್ರೀ ಸಿಮೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿನ ಮ್ಯಾನೇಜರ್ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕಾಗಿತ್ತು. ನಿಜವಾದ ಒಂದು ವೇಳೆ ಇಲ್ಲಿ ಸರ್ಕಾರ ಇತ್ತಂದರೆ. ಈಗ ಏನಾಗಿದೆ, ಅವನು ಮ್ಯಾನೇಜರಿಗೆ ಒಳಗೆ ಹಾಕೋ ಬದಲು ಯಾರು ಕಾರ್ಮಿಕರು ಇಂಥ ಘಟನೆಯ ಬಗ್ಗೆ ಪ್ರತಿಭಟನೆ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ. ಈ ಥರ ಈ ಕಾಂಗ್ರೆಸ್ ಗೌರ್ಮೆಂಟು ಈ ನೀಚತನದ ಕೆಲಸಕ್ಕೆ ಇಳಿತಾರಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಹಿಂದಿನ ಕಾಂಗ್ರೆಸ್ಸು ಹಿಂದಿನ ಬಿ ಜೆ ಪಿ ಸರ್ಕಾರ ಕಾರ್ಮಿಕ ವಿರೋಧಿ ಇದೆ, ಅದು ನಾವು ಭಾಳ ಪ್ರತಿಭಟನೆ ಮಾಡಿ ಸರ್ಕಾರ ತಂದಿದ್ದೆವು. ಇವರು ಅವ್ರಕ್ಕಿಂತ ನೀಚ ಕೆಲಸ ಮಾಡ್ತಾಯಿದ್ದಾರೆ. ಬಿ ಜೆ ಪಿನವ್ರಿಗಿಂತ ಮ್ಯಾನೇಜ್ಮೆಂಟಿನ ಒಂದು ಅಡಿಯಾಳಾಗಿ, ಮ್ಯಾನೇಜ್ಮೆಂಟಿನ ಹಫ್ತಾದಾರರಾಗಿ ಈ ಜಿಲ್ಲಾ ಪೊಲೀಸು ಕೆಲಸ ಮಾಡ್ತಾಯಿದೆ. ಜಿಲ್ಲಾ ಪೊಲೀಸು ಯಾವುದೇ ಹೆದರಿಕೆ ಇಲ್ಲಾರ್ದಂಗೆ ಕಾರ್ಮಿಕರ ಮೇಲೆ ಕೇಸ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ನವ್ರಿಗೆ ಏನು ತ್ರಾಸು ಅಂತಾರೆ, ಅದು ತ್ರಾಸು ಇವರಿಗೆ ಹೆಚ್ಚಾಗಿದೆ, ಈ ಸರ್ಕಾರಕ್ಕೆ. ಈ ಥರ ನಂಗಾನಾಚ್ ನಡೀತಾ ಇದೆ ಕರ್ನಾಟಕದಲ್ಲಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ಬಂಡವಾಳಗಾರರ ಪರ ನಾಚಿಕೆ ಇಲ್ಲಾರ್ದಂಗೆ ಅವ್ರ ಜೊತೆಗೆ ನಿಲ್ತಾ ಇದ್ದಾರೆ. ಇದನ್ನು CIT ಖಂಡಿಸ್ತಾ ಇದೆ. ಈ ಥರ ಆಗಬಾರ್ದು ಜಿಲ್ಲೆಯಲ್ಲಿ. ನಮ್ಮ ಆಗ್ರಹ ಏನಂದರೆ, ಏನು 6 ಜನರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರೆ ಆ ಕೇಸ್ ಇಮಿಡಿಯೇಟ್ಲಿ ವಾಪಸ್ ತೊಗೋಬೇಕು. 2ನೇದು ಮ್ಯಾನೇಜರಿಗೆ ಒಳಗೆ ಹಾಕಬೇಕು. 3ನೇದು ಯಾರು ಕೇಸ್ ಮಾಡಿದ್ದಾರೆ ಪೊಲೀಸರು, ಅದು SP ಇರ್ಬೋದು, DSP ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಬೇಕು. DC ಅವರು ಈ ಜಿಲ್ಲೆಯಲ್ಲಿ ಕಾನೂನಿಗೆ ಪ್ರಾಧಾನ್ಯತೆ ಸಿಗಬೇಕು. ಬದಲಾಗಿ ಕಾನೂನು ಬಿಟ್ಟು ಬಂಡವಾಳಗಾರರ ಪರ ನಿಲ್ಲಬಾರ್ದು, ಕಾರ್ಮಿಕರ ಪರ ನಿಲ್ಲಬೇಕು. DC ಅವರು ಅವ್ರ ಪಾಠ ಕಲಿಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. 24ನೇ ತಾರೀಕಿಗೆ DC ಆಫೀಸ್ ಎದುರಿಗೆ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ.